ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಭೂಮಿಯ ಮೇಲೆ ಕೆಲವು ಸ್ಥಳಗಳಿವೆ. ಅವು ಸುಂದರವಾಗಿರುವಷ್ಟೇ ಭಯಾನಕವಾಗಿವೆ. ನೀವು ಇಲ್ಲಿ ಒಂದು ಹೆಜ್ಜೆ ತಪ್ಪಿದರೆ ಪ್ರಕೃತಿ ನಿಮ್ಮನ್ನು ಕ್ಷಮಿಸೋದಿಲ್ಲ. ನೀವು ಜೀವನದಲ್ಲಿ ನೋಡಲೇಬೇಕಾದಂಥ ಅದ್ಭುತ ಸ್ಥಳಗಳಿವು. ಆದರೆ ಮೈಮರೆತರೆ ಅದೇ ಸಮಯದಲ್ಲೇ ಜೀವವನ್ನೇ ಅಪಾಯಕ್ಕೆ ಒಳಪಡಿಸಬೇಕಾಗುತ್ತೆ. ಅಂತಹ ಅಚ್ಚರಿ ಮೂಡಿಸುವ ಅತ್ಯಂತ ಅಪಾಯಕಾರಿ ಸ್ಥಳಗಳನ್ನು ಇವತ್ತಿನ ವಿಡಿಯೋ ಮೂಲಕ ಅನ್ವೇಷಿಸೋಣ. ಪ್ರಕೃತಿಯ ಅದ್ಭುತ ಶಕ್ತಿ ಮತ್ತು ಅದರ ಅಡಗಿರುವ ಅಪಾಯಗಳ ನಡುವೆ ಇರೋ ರೋಮಾಂಚಕ ಪ್ರಯಾಣಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿರೋ ಮೌಂಟ್ ನೈರಂಗಾಗೋ ಇದು ವಿಶ್ವದ ಅತ್ಯಂತ ಸಕ್ರಿಯ ಮತ್ತು ಅಪಾಯಕಾರಿ ಜ್ವಾಲಾಮುಖಿಗಳಲ್ಲೇ ಒಂದಾಗಿದೆ. ಸುಮಾರು 3400 ಮೀಟರ್ ಎತ್ತರ ಹೊಂದಿರೋ ಇದು ವಿರುಂಗಾ ಮೌಂಟೇನ್ ಶ್ರೇಣಿಯ ಭಾಗ ಆಗಿದೆ. ಇದು ರುವಾಂಡಾ ಮತ್ತು ಉಗಾಂಡ ಗಡಿಗಳ ಸಮೀಪದಲ್ಲಿದೆ. ಇದರ ಅತ್ಯಂತ ವಿಶಿಷ್ಟ ಲಕ್ಷಣ ಅಂದರೆ ಇದು ಭಾರೀ ಲಾವಾ ಸರೋವರ. ಭೂಮಿಯಲ್ಲಿರುವ ಕೆಲವೇ ಶಾಶ್ವತ ಲಾವಾ ಸರೋವರಗಳಲ್ಲಿ ಇದು ಒಂದಾಗಿದೆ. ಇದು ಅದ್ಭುತವಾಗಿ ಕಾಣಿಸಿದರೂ ಕೂಡ ಭೀಕರ ಅಪಾಯವನ್ನು ಒಳಗೊಂಡಿದೆ. ಈ ಲಾವಾ ಅತ್ಯಂತ ದ್ರವ ಸ್ವರೂಪದಲ್ಲಿರುವುದರಿಂದ ಸ್ಫೋಟವಾದಾಗ ಅಸಾಮಾನ್ಯ ವೇಗದಲ್ಲಿ ಹರಿಯುತ್ತೆ. ಸುತ್ತಮುತ್ತಲಿನ ಪ್ರದೇಶಗಳಿಗೆ ತೀವ್ರ ಹಾನಿಯನ್ನು ಉಂಟು ಮಾಡುತ್ತೆ. ಜೊತೆಗೆ ಈ ಜ್ವಾಲಾಮುಖಿಯ ಸ್ಫೋಟಗಳು ಅನಿರೀಕ್ಷಿತವಾಗಿರ್ತವೆ. ಇದು ಈಸ್ಟ್ ಆಫ್ರಿಕನ್ ರಿಫ್ಟ್ ಭಾಗದಲ್ಲಿರೋದ್ರಿಂದ ಟ್ಯಾಕ್ಟೋನಿಕ್ ಚಟುವಟಿಕೆಗಳು ಇಲ್ಲಿ ನಿರಂತರವಾಗಿರ್ತವೆ. ಇಲ್ಲಿನ ಲಾವಾ ಸರೋವರ ಅಚಾನಕ್ ಖಾಲಿಯಾಗುತ್ತೆ. ಅದು ಸ್ಫೋಟದ ಮುನ್ಸೂಚನೆಯಾಗಿರುತ್ತೆ. ಅದು ಹತ್ತಿರದ ಗ್ರಾಮಗಳಿಗೆ ನೇರವಾದ ಅಪಾಯವನ್ನು ಉಂಟು ಮಾಡುತ್ತೆ. ಈ ಎಲ್ಲ ಕಾರಣಗಳಿಂದ ನೈರಂಗಾಗೋ ಜ್ವಾಲಾಮುಖಿ ಪ್ರಕೃತಿಯ ಅದ್ಭುತವಾಗಿದ್ದರೂ ಕೂಡ ಅತ್ಯಂತ ಭಯಾನಕ ಮತ್ತು ಅಪಾಯಕಾರಿ ಸ್ಥಳಗಳಲ್ಲೇ ಒಂದಾಗಿದೆ. ಗ್ರ್ಯಾಂಡ್ ಪ್ರಿಸ್ಮಾಟಿಕ್ ಸ್ಪ್ರಿಂಗ್ ಇದು ಪ್ರಕೃತಿಯ ಅದ್ಭುತ. ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ನ ಮಿಡ್ವೇ ಗೀಸರ್ ಬೇಸಿನಲ್ಲಿರೋ ಯುನೈಟೆಡ್ ಸ್ಟೇಟ್ಸ್ನ ಅತಿ ದೊಡ್ಡ ಮತ್ತು ಜಗತ್ತಿನ 3ನೇ ಅತಿ ದೊಡ್ಡ ಬಿಸಿ ನೀರಿನ ಬುಗ್ಗೆಯಾಗಿದೆ. ಸುಮಾರು 370 ಅಡಿ ಅಂದರೆ 113 ಮೀಟರ್ ವ್ಯಾಸ ಮತ್ತು 120 ಅಡಿ 37 ಮೀಟರ್ಗಿಂತ ಹೆಚ್ಚು ಆಳ ಹೊಂದಿರೋ ಈ ವಿಶಾಲವಾದ ಕೊಳ ನಿಜಕ್ಕೂ ಕುದಿಯುವ ನೀರಿನಿಂದ ತುಂಬಿದ ಪ್ರಕೃತಿಯ ಉರಿಯುವ ಹೃದಯದಂತೆ ಕಾಣಿಸುತ್ತೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನ ಸೆಳೆಯೋ ಇದು ಕೇವಲ ದೃಶ್ಯ ಸೌಂದರ್ಯಕ್ಕಾಗಿ ಮಾತ್ರವಲ್ಲ, ಭೂಮಿಯ ಒಳಗೆ ನಡೆಯೋ ತೀವ್ರ ಭೌಗೋಳಿಕ ಚಟುವಟಿಕೆಗಳ ಜೀವಂತ ಸಾಕ್ಷಿಯಾಗಿಯೂ ಪ್ರಸಿದ್ಧವಾಗಿದೆ. ಆದರೆ ಇದನ್ನು ಸುರಕ್ಷಿತ ಅಂತರದಿಂದ ಮಾತ್ರ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಈ ಸ್ಪ್ರಿಂಗ್ನ ಮಧ್ಯಭಾಗದಲ್ಲಿ ಕಾಣುವ ಗಾಢ ನೀಲಿ ಬಣ್ಣ ಅದರ ಅತಿ ಹೆಚ್ಚು ತಾಪಮಾನದಿಂದ ಉಂಟಾಗುತ್ತೆ. ಕೆಲವು ಪ್ರದೇಶಗಳಲ್ಲಿ ನೀರಿನ ಉಷ್ಣತೆ 70 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಾಗಿರುತ್ತೆ. ಈ ಮಟ್ಟದ ತಾಪಮಾನದಲ್ಲಿ ಜೀವಿಗಳು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇದರ ಮಧ್ಯಭಾಗ ಸ್ಪಷ್ಟ, ಶುದ್ಧ ಮತ್ತು ಆಳವಾದ ನೀಲಿ ಬಣ್ಣದಲ್ಲಿ ಹೊಳೆಯುತ್ತೆ. ಈ ಸ್ಥಳದ ನಿಜವಾದ ವೈಶಿಷ್ಟ್ಯ ಅಂದರೆ ತಾಪಮಾನ ಸ್ವಲ್ಪ ಕಡಿಮೆ ಇರೋ ಭಾಗದಲ್ಲಿ ಥರ್ಮೋಫೈಲ್ ಬ್ಯಾಕ್ಟೀರಿಯಾಗಳು ಬದುಕ್ತವೆ. ಇವು ತೀವ್ರ ಪರಿಸ್ಥಿತಿಗೆ ಹೊಂದಿಕೊಂಡ ಸೂಕ್ಷ್ಮ ಜೀವಿಗಳಾಗಿದ್ದು ಹಳದಿ, ಕಿತ್ತಳೆ ಮತ್ತು ಕೆಂಪು ಬಣ್ಣಗಳ ಅದ್ಭುತ ವಲಯಗಳನ್ನು ರಚಿಸ್ತವೆ. ಇದರಿಂದಲೇ ಈ ಸ್ಪ್ರಿಂಗ್ಗೆ ಒಂದು ಪ್ರಿಸ್ಮ್ಯಾಟಿಕ್ ಅಂದರೆ ಇಂದ್ರಧನುಷ್ಯದಂತೆ ಬಣ್ಣ ಬದಲಾಯಿಸುವ ದೃಶ್ಯವನ್ನು ಸೃಷ್ಟಿಸುತ್ತೆ. ಇಡೀ ಯೆಲ್ಲೋಸ್ಟೋನ್ ಪ್ರದೇಶ ಕ್ಯಾಲ್ಡೆರಾ ಎಂಬ ಮಹಾ ಸೂಪರ್ ಜ್ವಾಲಾಮುಖಿಯ ಮೇಲೆ ನೆಲೆಸಿದೆ. ಭೂಮಿಯ ಒಳಗಿಂದ ಮೇಲಕ್ಕೆ ಬರ್ತಿರೋ ಮ್ಯಾಗ್ಮಾ ತಾಪವೇ ಈ ಬಿಸಿ ನೀರಿನ ಬುಗ್ಗೆಗಳ ಮೂಲ ಆಗಿದೆ. ಇದರಿಂದ ಪ್ರಕೃತಿ ಒಂದೇ ಸಮಯದಲ್ಲಿ ಸುಂದರವಾಗಿ ಮತ್ತು ಭಯಾನಕವಾಗಿ ಕಾಣಬಹುದು ಅನ್ನೋದನ್ನು ಇದು ತೋರಿಸುತ್ತೆ. ಪ್ರವಾಸಿಗರ ಸುರಕ್ಷತೆಗಾಗಿ ಈ ಪ್ರದೇಶದ ಸುತ್ತಲೂ ಬೋರ್ಡ್ ವಾಕ್ಗಳನ್ನು ನಿರ್ಮಿಸಲಾಗಿದೆ. ಆದರೆ ನಿಯಮಗಳನ್ನು ಮೀರಿ ಇಲ್ಲಿ ನಡೆಯೋದು ತುಂಬ ಅಪಾಯಕಾರಿಯಾಗಿದೆ. ಯಾಕೆಂದರೆ ಈ ನೀರು ಕೇವಲ ಉರಿಯುವಷ್ಟೇ ಬಿಸಿ ಅಲ್ಲ, ಈ ನೀರು ಆಮ್ಲೀಯತೆಯನ್ನು ಹೆಚ್ಚಾಗಿ ಹೊಂದಿದೆ. ಇದು ಜೀವಕ್ಕೆ ಭೀಕರ ಅಪಾಯವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಗ್ರ್ಯಾಂಡ್ ಪ್ರಿಸ್ಮ್ಯಾಟಿಕ್ ಸ್ಪ್ರಿಂಗ್ ಕೇವಲ ಒಂದು ಪ್ರವಾಸಿ ತಾಣ ಅಲ್ಲ, ಇದು ಪ್ರಕೃತಿ ಶಕ್ತಿಯ ಎಚ್ಚರಿಕೆ ಮತ್ತು ಅದ್ಭುತ ಸೌಂದರ್ಯದ ಅಪರೂಪದ ಸಂಯೋಜನೆ. ಮೌಂಟ್ ಮೆರಾಪಿ ಇದು ಇಂಡೋನೇಷ್ಯಾದಲ್ಲಿರೋ ಅತ್ಯಂತ ಸಕ್ರಿಯ ಮತ್ತು ಅಪಾಯಕಾರಿ ಜ್ವಾಲಾಮುಖಿಗಳಲ್ಲಿ ಒಂದಾಗಿದೆ. ಸುಮಾರು 2900 ಮೀಟರ್ ಎತ್ತರವನ್ನು ಹೊಂದಿರುವ ಈ ಸ್ಟ್ರಾಟೋ ವಾಲ್ಕೆನೋ ಶತಮಾನಗಳಿಂದ ನಿರಂತರವಾಗಿ ಸ್ಫೋಟಿಸ್ತಾ ಇದೆ. ಇದಕ್ಕೆ ಬೆಂಕಿಯ ಪರ್ವತ ಅಂತ ಕರೀತಾರೆ. ಈ ಜ್ವಾಲಾಮುಖಿಯ ಸ್ಫೋಟಗಳು ಬಹಳಷ್ಟು ಸ್ಫೋಟಕವಾಗಿದ್ದು ವೇಗವಾಗಿ ಚಲಿಸುವ ಪೈರೋಕ್ಲಾಸಿಕ್ ಅರಿವುಗಳನ್ನು ಉಂಟು ಮಾಡ್ತವೆ. ಇವು ಬಿಸಿ ಅನಿಲ, ಬೂದಿ ಮತ್ತು ಬಂಡೆಗಳ ಮಿಶ್ರಣವಾಗಿದ್ದು ತಮ್ಮ ಹಾದಿಯಲ್ಲಿರುವ ಎಲ್ಲವನ್ನೂ ಕ್ಷಣದಲ್ಲಿ ನಾಶ ಮಾಡ್ತವೆ. ಜೊತೆಗೆ ಸ್ಫೋಟದ ವೇಳೆ ಇಲ್ಲಿ ಹೊರಬರೋ ಬೂದಿ ಮತ್ತು ಮೋಡಗಳು ದೊಡ್ಡ ಪ್ರದೇಶವನ್ನು ಆವರಿಸಿ ನೀರಿನ ಮೂಲವನ್ನು ಕಲುಷಿತಗೊಳಿಸ್ತವೆ. ಇದರಿಂದ ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ. ಈ ಎಲ್ಲ ಅಪಾಯಗಳ ನಡುವೆಯೂ ಮೆರಾಫಿ ಸುತ್ತಲಿನ ಭೂಮಿ ಅತ್ಯಂತ ಫಲವತ್ತಾಗಿರೋದ್ರಿಂದ ಸಾವಿರಾರು ಜನ ಇಲ್ಲಿ ವಾಸ ಮಾಡ್ತಾರೆ. ಈ ಜ್ವಾಲಾಮುಖಿ ಮಣ್ಣು ಕೃಷಿಗೆ ಬಹಳ ಅನುಕೂಲಕರವಾಗಿದ್ದು ಈ ಪ್ರದೇಶವನ್ನು ಜಾವಾದ ಪ್ರಮುಖ ಕೃಷಿ ಕೇಂದ್ರವನ್ನಾಗಿ ಮಾಡಿದೆ. ಇಲ್ಲಿನ ಸ್ಥಳೀಯ ಜನ ಜ್ವಾಲಾಮುಖಿಯನ್ನು ಆಧ್ಯಾತ್ಮಿಕ ಶಕ್ತಿಯ ಸಂಕೇತ ಅಂತ ನಂಬ್ತಾರೆ. ಅದರ ಸ್ಫೋಟಗಳನ್ನು ಪ್ರಕೃತಿಯ ಚಕ್ರ ಅಂತ ಪರಿಗಣಿಸ್ತಾರೆ. ಇದರ ಜೊತೆ ಇಲ್ಲಿನ ಲೋಕಲ್ ಗೌರ್ಮೆಂಟ್ ಕೂಡ ಈ ಭೂಕಂಪನದ ಚಟುವಟಿಕೆ, ಅನಿಲ ಹೊರಸೂಸುವಿಕೆ ಮತ್ತು ತಾಪಮಾನ ಬದಲಾವಣೆಗಳನ್ನು ನಿರಂತರವಾಗಿ ಗಮನಿಸುತ್ತೆ. ಅದು ಮುಂಚಿತವಾಗಿ ಎಚ್ಚರಿಕೆಗಳನ್ನು ಕೊಡುತ್ತೆ. ಇದರಿಂದ ಇಲ್ಲಿನ ಜನರನ್ನು ಸಾಧ್ಯವಾದಷ್ಟು ಸುರಕ್ಷಿತವಾಗಿರಿಸೋದಕ್ಕೆ ಪ್ರಯತ್ನಿಸಲಾಗುತ್ತೆ.
ಬಾಯ್ಲಿಂಗ್ ಲೇಕ್ ಇದು ಡೊಮೆನಿಕಾ ರಾಷ್ಟ್ರೀಯ ಉದ್ಯಾನವನದಲ್ಲಿರೋ ಒಂದು ವಿಚಿತ್ರ ಮತ್ತು ಅಪಾಯಕಾರಿ ನೈಸರ್ಗಿಕ ಅದ್ಭುತವಾಗಿದೆ. ಸುಮಾರು 61 ಮೀಟರ್ ವ್ಯಾಸವನ್ನು ಹೊಂದಿರುವ ಇದು ಭೂಮಿಯ 2ನೇ ಅತಿ ದೊಡ್ಡ ಬಿಸಿ ಸರೋವರವಾಗಿದೆ. ಸದಾ ಹೊಕ್ಕಿ ಹರಿಯುವ ಗುಳ್ಳೆಗಳು ಇಲ್ಲಿ ನೀರಿನಿಂದ ವಿಶಿಷ್ಟ ದೃಶ್ಯವನ್ನು ಸೃಷ್ಟಿಸ್ತವೆ. ಈ ಸರೋವರ ಜ್ವಾಲಾಮುಖಿಯ ಕುಳಿಯೊಳಗೆ ನಿರ್ಮಾಣ ಆಗಿದ್ದು ಭೂಮಿಯ ಒಳಗಿನಿಂದ ಬರ್ತಾ ಇರೋ ಭೂಶಾಖದ ತಾಪದಿಂದ ನೀರು ಕುದಿಯುವ ಮಟ್ಟಕ್ಕೆ ತಲುಪುತ್ತೆ. ಆದ್ದರಿಂದ ಇದರ ಬಳಿ ಹೋಗೋದೇ ಅತ್ಯಂತ ಅಪಾಯಕಾರಿಯಾಗಿದೆ. ನೀರಿನ ಉಷ್ಣತೆ ಗಂಭೀರ ಸುಟ್ಟ ಗಾಯಗಳಿಗೆ ಕಾರಣ ಆಗ್ಬೋದು. ಮೇಲ್ಮೈನಲ್ಲಿ ದಟ್ಟವಾದ ಹೊಗೆ ಇರೋದ್ರಿಂದ ಈ ಸರೋವರದ ಹಂಚು ಎಷ್ಟು ಎತ್ತರದಲ್ಲಿದೆ ಅಂತ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಇಲ್ಲಿಗೆ ತಲುಪೋದು ಕೂಡ ಒಂದು ಸವಾಲಾಗಿದೆ. ಕಡಿದಾದ ಪರ್ವತ ಹಾದಿಗಳು, ಜಾರುನೆಲ ಮತ್ತು ಕಲ್ಲಿನ ಮಾರ್ಗಗಳ ಮೂಲಕ ಸುಮಾರು 3 ರಿಂದ 4 ಗಂಟೆಗಳ ಕಠಿಣ ಟ್ರೆಕ್ ಮಾಡಬೇಕಾಗುತ್ತೆ. ಜೊತೆಗೆ ಉಗಿಯೊಂದಿಗೆ ಹೊರಬರೋ ವಿಷಕಾರಿ ಅನಿಲಗಳು ಉಸಿರಾಟದ ಸಮಸ್ಯೆಗೆ ಕಾರಣ ಆಗ್ತವೆ. ಈ ಸರೋವರದ ಸ್ವಭಾವ ಚಂಚಲ ಆಗಿದ್ದು ಕೆಲವೊಮ್ಮೆ ನೀರಿನ ಮಟ್ಟ ಕಡಿಮೆ ಆಗೋದು ಅಥವಾ ತಾತ್ಕಾಲಿಕವಾಗಿ ತಣ್ಣಗಾಗುತ್ತೆ, ನಂತರ ಕುದಿಯುವ ಸ್ಥಿತಿಗೆ ಮರಳುತ್ತೆ. ಈ ಅನಿರೀಕ್ಷಿತ ಬದಲಾವಣೆಗಳು ಅದರ ಅಪಾಯವನ್ನು ಇನ್ನಷ್ಟು ಹೆಚ್ಚಿಸ್ತವೆ. ಆದ್ದರಿಂದ ಈ ಬಾಯ್ಲಿಂಗ್ ಲೇಕ್ ಒಂದು ಅದ್ಭುತ ಪ್ರಕೃತಿ ದೃಶ್ಯವಾಗಿದ್ರೂ ಕೂಡ ಅದನ್ನು ಅನುಭವಿಸುವಾಗ ಅತ್ಯಂತ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಶಾರ್ಕ್ ಅಲೆ ಇದು ಸೌತ್ ಆಫ್ರಿಕಾದ ಕರಾವಳಿ ಬಳಿ ಇರೋ ವಿಶ್ವದ ಅತ್ಯಂತ ಪ್ರಸಿದ್ಧ ಮತ್ತು ಭಯಾನಕ ಶಾರ್ಕ್ ತಾಣಗಳಲ್ಲೇ ಒಂದಾಗಿದೆ. ಇದು ಡೈರ್ ಐಲ್ಯಾಂಡ್ ಮತ್ತು ಗೀಜರ್ ರಾಕ್ ನಡುವಿನ ಕಿರಿದಾದ ಸಮುದ್ರ ಚಾನಲ್ ಆಗಿದ್ದು ಸಮುದ್ರ ಜೀವಿಗಳಿಂದ ತುಂಬಿಕೊಂಡಿದೆ. ವಿಶೇಷವಾಗಿ ಇಲ್ಲಿ ಗ್ರೇಟ್ ವೈಟ್ ಶಾರ್ಕ್ಗಳ ಹೆಚ್ಚಿನ ಸಾಂದ್ರತೆ ಕಂಡುಬರುತ್ತೆ. ಇದರಿಂದ ಈ ಪ್ರದೇಶ ಸಮುದ್ರ ಜೀವಶಾಸ್ತ್ರಜ್ಞರು ಮತ್ತು ಸಾಹಸ ಪ್ರಿಯರ ಗಮನವನ್ನು ಸೆಳೆಯುತ್ತೆ. ಇಲ್ಲಿ ಈ ಶಾರ್ಕ್ ಮೀನುಗಳು ಹೆಚ್ಚು ವಾಸ ಮಾಡೋದಕ್ಕೆ ಒಂದು ಕಾರಣ ಇದೆ. ಗೀಜರ್ ರಾಕ್ನಲ್ಲಿ ವಾಸಿಸುವ ಸಾವಿರಾರು ಕೇಪರ್ ಸೀಲ್ಗಳು ಇವು ಶಾರ್ಕ್ಗಳ ಮುಖ್ಯ ಆಹಾರವಾಗಿರ್ತವೆ. ಶಾರ್ಕ್ಗಳನ್ನು ಈ ಪ್ರದೇಶಕ್ಕೆ ಆಕರ್ಷಿಸ್ತವೆ. ಶಾರ್ಕ್ಗಳು ತಮ್ಮ ಬೇಟೆಯನ್ನು ಹಿಡಿಯೋದಕ್ಕೆ ನೀರಿನಿಂದ ಹೊರಜಿಗಿಯುವ ಬ್ರೀಚ್ ತಂತ್ರವನ್ನು ಬಳಸ್ತವೆ. ಇದು ಅತಿ ನಾಟಕೀಯ ಮತ್ತು ಭಯಾನಕ ದೃಶ್ಯವಾಗಿರುತ್ತೆ. ಈ ಪ್ರದೇಶದ ತಂಪಾದ ನೀರು ಮತ್ತು ಬಲವಾದ ಪ್ರವಾಹಗಳು ಡೈವಿಂಗನ್ನು ಕಷ್ಟಕರವಾಗಿಸ್ತವೆ. ಆದ್ದರಿಂದ ಇಲ್ಲಿ ಹೆಚ್ಚಿನವರು ಕೇಜ್ ಡೈವಿಂಗ್ ಮೂಲಕ ಶಾರ್ಕ್ಗಳನ್ನು ನೋಡ್ತಾರೆ. ಇಂತಹ ಶಕ್ತಿಶಾಲಿ ಪರಭಕ್ಷಗಳ ನಡುವೆ ಇರೋದು ಯಾವಾಗಲೂ ಅಪಾಯಕಾರಿಯಾಗಿರುತ್ತೆ. ಪಂಜರ ಇದ್ರೂ ಸಹ ಅಪಾಯವನ್ನು ಸಂಪೂರ್ಣವಾಗಿ ತಪ್ಪಿಸೋದಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ವೈಮಿಯಾಕೋನ್ ಇದು ರಷ್ಯಾದ ಈಶಾನ್ಯ ಭಾಗದಲ್ಲಿರೋ ಸಾಕಾ ರಿಪಬ್ಲಿಕ್ನಲ್ಲಿರೋ ಒಂದು ಸಣ್ಣ ಹಳ್ಳಿಯಾಗಿದೆ. ಭೂಮಿಯ ಮೇಲಿನ ಅತ್ಯಂತ ಶೀತ ಮತ್ತು ಶಾಶ್ವತವಾಗಿ ಜನರು ವಾಸಿಸುವ ಸ್ಥಳಗಳಲ್ಲಿ ಇದು ಒಂದಾಗಿದೆ. ಸುಮಾರು 500 ಜನ ಇಲ್ಲಿ ವಾಸ ಮಾಡ್ತಾರೆ. ಮುಖ್ಯವಾಗಿ ತುಪ್ಪಳ ವ್ಯಾಪಾರ ಮತ್ತು ಐಸ್ ಮೀನುಗಾರಿಕೆಯಲ್ಲಿ ಇವರು ಜೀವನವನ್ನು ನಡೆಸ್ತಾರೆ. ಈ ಪ್ರದೇಶವನ್ನು ಶೀತಲ ಧ್ರುವ ಎಂದು ಕರೆಯಲಾಗುತ್ತೆ. ಯಾಕೆಂದರೆ ಇಲ್ಲಿ 1933ರಲ್ಲಿ -67 ಡಿಗ್ರಿ ತನಕ ತಾಪಮಾನ ದಾಖಲಾಗಿದೆ. ಇದು ಅಂಟಾರ್ಟಿಕಾ ಹೊರತುಪಡಿಸಿ ಭೂಮಿಯ ಮೇಲಿನ ಅತ್ಯಂತ ಕಡಿಮೆ ತಾಪಮಾನಗಳಲ್ಲಿ ಒಂದಾಗಿದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಇಲ್ಲಿನ ತಾಪಮಾನ -50 ಡಿಗ್ರಿ ಸುತ್ತಲೂ ಇರುತ್ತೆ ಮತ್ತು ವರ್ಷದ ಬಹುಪಾಲು ಸಮಯ ಇಲ್ಲಿನ ನೆಲ ಹೆಪ್ಪುಗಟ್ಟಿದ ಸ್ಥಿತಿಯಲ್ಲೇ ಇರುತ್ತೆ. ಈ ತೀವ್ರ ಪರಿಸ್ಥಿತಿಯಲ್ಲಿ ಬದುಕೋದು ತುಂಬ ಕಷ್ಟಕರ. ಮನೆಗಳನ್ನು ಪರ್ಮಫ್ರಾಸ್ಟ್ ಕರಗದಂತೆ ಸ್ಟಿಲ್ಟ್ ಮೇಲೆ ನಿರ್ಮಿಸಲಾಗಿರುತ್ತೆ ಮತ್ತು ಶಾಖಕ್ಕಾಗಿ ಮರ ಅಥವಾ ಕಲ್ಲಿದ್ದಲು ಬಳಕೆ ಮಾಡಲಾಗುತ್ತೆ. ನೀರಿನ ಪೈಪ್ಗಳು ಇಲ್ಲದ ಕಾರಣ ಜನ ಐಸನ್ನು ಕರಗಿಸಿ ಕುಡಿಯುವ ನೀರನ್ನು ಪಡಿತಾರೆ. ಇಲ್ಲಿ ಹೊರಗೆ ಹೋಗುವಾಗ ಕೆಲವೇ ನಿಮಿಷಗಳಲ್ಲಿ ಫ್ರಾಸ್ಟ್ ಬೈಟ್ ಅಥವಾ ಹೈಪೋಥರ್ಮಿಯಾ ಅಪಾಯ ಎದುರಾಗ್ಬೋದು. ಆದರೂ ಸಹ ಇಲ್ಲಿನ ಜನ ಪರಿಸರಕ್ಕೆ ಹೊಂದ್ಕೊಂಡು ಬದುಕ್ತಿದ್ದಾರೆ. ಅವರ ಆಹಾರ ಮುಖ್ಯವಾಗಿ ಮಾಂಸ ಮತ್ತು ಮೀನುಗಳ ಮೇಲೆ ಆಧಾರಿತವಾಗಿದ್ದು ಈ ತೀವ್ರ ಶೀತದಲ್ಲೂ ಜೀವನ ಸಾಗಿಸುವ ಮಾನವನ ಸಹನಶೀಲತೆ ಅದ್ಭುತ ಉದಾಹರಣೆಯಾಗಿದೆ. ಸುಂದರ್ಬನ್ಸ್ ಎಂದೇ ಪ್ರಸಿದ್ಧವಾಗಿರುವ ಸುಂದರಬನಗಳು ಇಂಡಿಯಾ ಮತ್ತು ಬಾಂಗ್ಲಾದೇಶಗಳ ಗಡಿಭಾಗದಲ್ಲಿ ಹರಡಿರೋ ವಿಶ್ವದ ಅತಿದೊಡ್ಡ ಉಬ್ಬರವಿಳಿತದ ಮ್ಯಾಂಗ್ರೋವ್ ಅರಣ್ಯವಾಗಿದೆ. ಸುಮಾರು 10,000 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವ ಈ ವಿಶಾಲ ಪ್ರದೇಶ ನದಿಗಳು, ನದಿಮುಖಗಳು ಮತ್ತು ಸಣ್ಣ ದ್ವೀಪಗಳ ಸಂಕೀರ್ಣ ಜಾಲದಿಂದ ಕೂಡಿದೆ. ಸಿಹಿ ನೀರು ಮತ್ತು ಬೇ ಆಫ್ ಬೆಂಗಾಲ್ನ ಉಪ್ಪು ನೀರು ಸೇರುವ ಅಪರೂಪದ ಪರಿಸರ ವ್ಯವಸ್ಥೆಯನ್ನು ಇದು ನಿರ್ಮಿಸುತ್ತೆ. ಸುಂದರಬನ ಎಂಬ ಹೆಸರು ಇಲ್ಲಿ ವ್ಯಾಪಕವಾಗಿ ಕಂಡುಬರೋ ಸುಂದರಿ ಮರದಿಂದ ಬಂದಿದೆ. ಇದು ಈ ಪ್ರದೇಶದ ಜೀವನಾಡಿಯಂತಿದೆ. ಈ ಅರಣ್ಯ ಕೇವಲ ಸುಂದರತೆಯ ಪ್ರತೀಕವಲ್ಲ, ಇದು ಭೂಮಿಯ ಜೀವ ವೈವಿಧ್ಯದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದೆ. 400ಕ್ಕೂ ಹೆಚ್ಚು ಜಾತಿಯ ಪ್ರಾಣಿಗಳು, ಪಕ್ಷಿಗಳು, ಮೀನುಗಳು ಮತ್ತು ಸರೀಸೃಪಗಳಿಗೆ ಆಶ್ರಯವನ್ನು ನೀಡುತ್ತೆ. ಆದರೆ ಈ ಅರಣ್ಯ ಎಷ್ಟು ಜೀವಂತವಾಗಿದೆಯೋ ಅಷ್ಟೇ ಅಪಾಯಕಾರಿ ಕೂಡ. ಇದು ಪ್ರಸಿದ್ಧ ಬೆಂಗಾಲ್ ಟೈಗರ್ಗಳ ಕೊನೆಯ ವಾಸಸ್ಥಾನಗಳಲ್ಲಿ ಒಂದಾಗಿದ್ದು ಇಲ್ಲಿ ಸುಮಾರು 100 ರಿಂದ 150 ಹುಲಿಗಳು ದಟ್ಟವಾದ ಮ್ಯಾಂಗ್ರೋವ್ ಕಾಡಿನೊಳಗೆ ವಾಸ ಮಾಡ್ತವೆ. ಇತರ ಕಾಡುಗಳಲ್ಲಿರುವ ಹುಲಿಗಳಿಗಿಂತ ವಿಭಿನ್ನವಾಗಿ ಸುಂದರಬನದಲ್ಲಿರೋ ಹುಲಿಗಳು ನೀರಿನಲ್ಲಿ ಈಜುವ ಕೌಶಲ್ಯವನ್ನು ಹೊಂದಿರ್ತವೆ. ಈ ಹುಲಿಗಳು ಇಲ್ಲಿನ ಕಠಿಣ ಪರಿಸ್ಥಿತಿಗಳಿಗೆ ಹೊಂದ್ಕೊಂಡಿರೋದ್ರಿಂದ ಹೆಚ್ಚು ಆಕ್ರಮಣಕಾರಿಯಾಗಿರ್ತವೆ. ಹುಲಿಗಳಷ್ಟೇ ಅಲ್ಲ, ಇಲ್ಲಿ ಸಾಲ್ಟ್ ವಾಟರ್ ಕ್ರೊಕೊಡೈಲ್ನಂತಹ ಬೃಹತ್ ಪರಭಕ್ಷಕಗಳಿವೆ. ಜೊತೆಗೆ ಕಿಂಗ್ ಕೋಬ್ರಾ ಮತ್ತು ಬ್ಯಾಂಡೆಡ್ ಕ್ರೆಟ್ನಂತಹ ವಿಷಕಾರಿ ಹಾವುಗಳು ಸಹ ಇಲ್ಲಿ ವಾಸ ಮಾಡ್ತವೆ. ಈ ಎಲ್ಲ ಅಪಾಯಗಳ ಜೊತೆ ಸುಂದರಬನಗಳ ಭೌಗೋಳಿಕ ಸ್ವರೂಪವೇ ಮತ್ತೊಂದು ಸವಾಲು.
ಮಣ್ಣಿನ ಜೌಗು ಪ್ರದೇಶಗಳು, ಸಿಲುಕಿಸುವ ಚಪ್ಪಟೆಗಳು ಮತ್ತು ವೇಗವಾಗಿ ಬದಲಾಗುವ ಉಬ್ಬರವಿಳಿತಗಳು ಇಲ್ಲಿ ಓಡಾಡೋದಕ್ಕೆ ತುಂಬ ಅಪಾಯವನ್ನು ಒಡ್ತವೆ. ಇಲ್ಲಿ ಒಂದು ತಪ್ಪಾದ ಹೆಜ್ಜೆ ಮತ್ತು ದಿಕ್ಕು ತಪ್ಪಿದರೆ ತುರ್ತು ಸಹಾಯ ಸಿಗೋದಕ್ಕೆ ಎಷ್ಟೋ ಗಂಟೆಗಳು ಕಾಯಬೇಕಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಸುಂದರ್ಬನ್ಗಳು ಕೇವಲ ಒಂದು ಅರಣ್ಯವಲ್ಲ, ಇದು ಪ್ರಕೃತಿಯ ಅದ್ಭುತ ಮತ್ತು ಭಯಾನಕ ಶಕ್ತಿಯ ಸಂಕೇತ. ಇದು ಜೀವ ವೈವಿಧ್ಯದ ಅಮೂಲ್ಯ ನಿಧಿಯಾಗಿದೆ. ಅದನ್ನು ಅನ್ವೇಷಣೆ ಮಾಡೋದಕ್ಕೆ ಧೈರ್ಯ, ಅನುಭವ ಮತ್ತು ಎಚ್ಚರಿಕೆ ಅತ್ಯಂತ ಅಗತ್ಯವಾಗಿರುತ್ತೆ. ಮೆಕ್ಮುರ್ಡೋ ಒಣ ಕಣಿವೆಗಳು ಅಂಟಾರ್ಟಿಕಾದಲ್ಲಿರೋ ಭೂಮಿಯ ಅತ್ಯಂತ ತೀವ್ರ ಮತ್ತು ವಿಶಿಷ್ಟ ಭೂದೃಶ್ಯಗಳಲ್ಲಿ ಒಂದಾಗಿದೆ. ಮೆಕ್ಮುರ್ಡೋ ಪಶ್ಚಿಮ ತೀರದಲ್ಲಿರೋ ಈ ಕಣಿವೆಗಳು ಟೇಲರ್, ರೈಟ್ ಮತ್ತು ವಿಕ್ಟೋರಿಯಾ ಅಂಟಾರ್ಟಿಕಾದ ಇತರ ಭಾಗಗಳಂತೆ ಹಿಮದಿಂದ ಆವೃತವಾಗಿರದೆ ಬಹುತೇಕ ಸಂಪೂರ್ಣವಾಗಿ ಒಣ ಮತ್ತು ಹಿಮರಹಿತವಾಗಿದ್ದಾವೆ. ಇದು ಅವುಗಳನ್ನು ಭೂಮಿಯ ಅತ್ಯಂತ ಒಣ ಮತ್ತು ಶೀತ ಮರುಭೂಮಿಗಳಲ್ಲಿ ಒಂದಾಗಿ ರೂಪಿಸಿದೆ. ಇಲ್ಲಿ ಮಳೆಯೇ ಇಲ್ಲದಷ್ಟು ಕಡಿಮೆ ಮತ್ತು ಬಲವಾದ ಕಟಾಬಾಟಿಕ್ ಗಾಳಿಗಳು ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಬೀಸ್ತವೆ. ಇದರಿಂದ ತೇವಾಂಶವೇ ಹಾವಿಯಾಗಿ ಹಿಮ ರೂಪುಗೊಳ್ಳುವುದನ್ನು ತಡೆಯುತ್ತೆ. ಈ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಕೂಡ ಸೂಕ್ಷ್ಮ ಜೀವಿಗಳ ಜೀವನ ಇಲ್ಲಿ ಕಂಡುಬರುತ್ತೆ. ಇದರಿಂದ ಈ ಪ್ರದೇಶವನ್ನು ವಿಜ್ಞಾನಿಗಳು ಮಂಗಳ ಗ್ರಹದ ಸಿಮ್ಯುಲೇಷನ್ಗೆ ಬಳಸ್ಕೊಳ್ತಿದ್ದಾರೆ. ಆದರೆ ಬಲವಾದ ಗಾಳಿಗಳು, ತೀವ್ರ ಚಳಿ ಮತ್ತು ಸಂಪೂರ್ಣ ಪ್ರತ್ಯೇಕತೆ ಈ ಸ್ಥಳವನ್ನು ಅತ್ಯಂತ ಅಪಾಯಕಾರಿ ಮಾಡುತ್ತೆ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಇಲ್ಲಿ ಸಹಾಯವನ್ನು ಪಡಿಬೇಕು ಅಂದರೆ ಕೆಲವು ದಿನಗಳು ಕಾಯಬೇಕಾಗುತ್ತೆ. ಆದರೂ ಸಹ ಇಲ್ಲಿ ಕಂಡುಬರೋ ಬ್ಲಡ್ ಫಾಲ್ಸ್ ಎಂಬ ಕೆಂಪು ಬಣ್ಣದ ಜಲಪಾತ ಕಬ್ಬಿಣ ಸಮೃದ್ಧ ನೀರಿನ ಆಕ್ಸಿಡೇಷನ್ನಿಂದ ಉಂಟಾಗಿದ್ದು ಈ ಪ್ರದೇಶದ ವೈಜ್ಞಾನಿಕ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಗ್ರೇಟ್ ಬ್ಲೂ ಹೋಲ್ ಇದು ಬೆಲಿಜ್ ದೇಶದ ಕರಾವಳಿಯಿಂದ ಸುಮಾರು 43 ಮೈಲಿ ದೂರದಲ್ಲಿದೆ. ಇದು ಭೂಮಿಯ ಅತ್ಯಂತ ಅದ್ಭುತ ಸಮುದ್ರ ಅಚ್ಚರಿಗಳಲ್ಲಿ ಒಂದಾಗಿದೆ. ಸುಮಾರು 305 ಮೀಟರ್ ಅಗಲ, 122 ಮೀಟರ್ ಆಳವನ್ನು ಹೊಂದಿರುವ ಈ ದೈತ್ಯ ಸಿಂಕ್ ಹೋಲ್ ಹಿಮಯುಗದ ಕಾಲದಲ್ಲಿ ರೂಪುಗೊಂಡಿದ್ದು ಒಮ್ಮೆ ಇದು ಈ ಭೂಮಿಯ ಮೇಲಿನ ಸುಣ್ಣದ ಕಲ್ಲಿನ ಗುಹೆ ಆಗಿತ್ತು. ನಂತರ ಸಮುದ್ರ ಮಟ್ಟದ ಏರಿಕೆಯಿಂದಾಗಿ ಇದು ಸಂಪೂರ್ಣ ಮುಳುಗಿ ಅದರ ಚಾವಣಿ ಕುಸಿದು ಇಂದಿನ ವೃತ್ತಾಕಾರದ ಗಂಭೀರ ರಂಧ್ರವಾಗಿ ಮಾರ್ಪಟ್ಟಿದೆ. ಈ ಬ್ಲೂ ಹೋಲ್ನ ಒಳಭಾಗದಲ್ಲಿ ವಿಶಿಷ್ಟವಾದ ಭೌಗೋಳಿಕ ರಚನೆಗಳು, ಸ್ಟೆಲ್ಯಾಕ್ಟೇಟ್ಗಳು ಅಂದರೆ ಗುಹೆಯಲ್ಲಿರುವ ಕಲ್ಲಿನ ತೂಗು ರಚನೆಗಳು ಕಂಡುಬರ್ತವೆ. ಇದು ಇದರ ಭೂಗರ್ಭ ಇತಿಹಾಸವನ್ನು ಸ್ಪಷ್ಟಪಡಿಸುತ್ತೆ. ಇದರ ಗೋಡೆಗಳು ರೀಫ್ ಶಾರ್ಕ್ಗಳಿಗೆ ಮತ್ತು ಎಮರೆಡ್ ಶಾರ್ಕ್ಗಳಂತಹ ಸಮುದ್ರ ಜೀವಿಗಳಿಗೆ ಆಶ್ರಯವನ್ನು ನೀಡುತ್ತೆ. ಇದರಿಂದ ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ಡೈವಿಂಗ್ ತಾಣಗಳಲ್ಲಿ ಒಂದಾಗಿದೆ. ಆದರೆ ಇದರ ಆಳವಾದ ನೀರು, ಅಚಾನಕ್ ಬಲವಾದ ಸಮುದ್ರ ಪ್ರವಾಹಗಳು, ಕಡಿಮೆ ಗೋಚರತೆ ಮತ್ತು ನೈಟ್ರೋಜನ್ ನಾರ್ಕೋಸಿಸ್ ಮುಂತಾದ ಅಂಶಗಳು ಡೈವರ್ಗಳಿಗೆ ಗಂಭೀರ ಅಪಾಯವನ್ನು ಉಂಟು ಮಾಡ್ತವೆ. ಆದ್ದರಿಂದ ಇದು ಸಾಮಾನ್ಯ ಪ್ರವಾಸಿಗರಿಗೆ ಸೂಕ್ತ ಸ್ಥಳವಲ್ಲ. ಅನುಭವ ಹೊಂದಿರುವ ಡೈವರ್ಗಳಿಗೂ ಕೂಡ ಇದು ಸವಾಲನ್ನೇ ಎಸೆಯುತ್ತೆ. ಇದು ಅಚ್ಚರಿಯನ್ನುಂಟು ಮಾಡುವ ಪ್ರಕೃತಿ ಅದ್ಭುತವಾಗಿದೆ. ಡೆನಾಲಿ, ಹಿಂದೆ ಇದನ್ನು ಮೌಂಟ್ ಮೆಕೆನ್ಲೆ ಅಂತ ಕರಿತಾ ಇದ್ರು. ಇದು ಉತ್ತರ ಅಮೆರಿಕದ ಅಲಸ್ಕಾದಲ್ಲಿರೋ ಅತಿ ಎತ್ತರದ ಪರ್ವತ ಆಗಿದೆ. ಸುಮಾರು 6190 ಮೀಟರ್ ಎತ್ತರವನ್ನು ಹೊಂದಿರುವ ಇದು ಡೆನಾಲಿ ನ್ಯಾಷನಲ್ ಪಾರ್ಕ್ ಮತ್ತು ಪ್ರಿಸರ್ವ್ನಲ್ಲಿದೆ. ಇದು ಅಲಸ್ಕಾದ ಪ್ರಕೃತಿ ಸೌಂದರ್ಯದ ಸಂಕೇತವಾಗಿದೆ. ಡೆನಾಲಿ ಅಂತಂದ್ರೆ ಸ್ಥಳೀಯ ಭಾಷೆಯಲ್ಲಿ ಎತ್ತರದ ಪರ್ವತ ಅಂತ ಅರ್ಥ ಕೊಡುತ್ತೆ. ಈ ಪರ್ವತದ ಸೌಂದರ್ಯದ ಹಿಂದೆ ಭಾರಿ ಅಪಾಯ ಅಡಗಿದೆ. ಆರ್ಟಿಕ್ ವೃತ್ತದ ಸಮೀಪದಲ್ಲಿರೋ ಇಲ್ಲಿ ಹವಾಮಾನ ಅತಿಯಾಗಿ ಕಠಿಣವಾಗಿರುತ್ತೆ. -40 ಡಿಗ್ರಿಗಿಂತಲೂ ಕಡಿಮೆ ತಾಪಮಾನವನ್ನ ಈ ಪ್ರದೇಶ ಹೊಂದಿದೆ. ಬಲವಾದ ಗಾಳಿಗಳು ಮತ್ತೆ ಹಿಮ ಬಿರುಗಾಳಿಗಳು ಇಲ್ಲಿ ಸಾಮಾನ್ಯ. ಎತ್ತರದ ಅಕ್ಷಾಂಶದ ಕಾರಣ ಇಲ್ಲಿ ಆಮ್ಲಜನಕದ ಮಟ್ಟನೂ ಕೂಡ ಕಡಿಮೆ ಆಗಿರುತ್ತೆ. ಇಲ್ಲಿ ಆಲ್ಟಿಟ್ಯೂಡ್ ಸಿಕ್ನೆಸ್ ನಂತಹ ಅಪಾಯವನ್ನ ಹೆಚ್ಚಿಸುತ್ತೆ. ಇದಲ್ಲದೆ ಇಲ್ಲಿ ಹಿಮಪಾತಗಳು ಮತ್ತೆ ಕಡಿದಾದ ಇಳಿಜಾರುಗಳು ಪರ್ವತಾರೋಹಣವನ್ನ ಅತ್ಯಂತ ಅಪಾಯಕಾರಿಯಾಗಿಸುತ್ತವೆ. ಡೆನಾಲಿ ಒಂದು ಅದ್ಭುತ ಪರ್ವತವಾಗಿದ್ರೂ ಕೂಡ ಅದನ್ನ ಏರುವುದು ಅತ್ಯಂತ ಅನುಭವಿಗಳಿಗೆ ಸವಾಲಿನ ಸಾಹಸವಾಗಿದೆ. ಸ್ನೇಹಿತರೆ, ಸರಿಯಾದ ತಯಾರಿ, ಅಗತ್ಯ ಸುರಕ್ಷತಾ ಸಾಧನಗಳು, ಪ್ರದೇಶದ ಬಗ್ಗೆ ಉತ್ತಮ ಜ್ಞಾನ ಹೊಂದಿರುವ ಅನುಭವಿ ಮಾರ್ಗದರ್ಶಿಯ ಸಹಾಯದಿಂದ ಮಾತ್ರ ಈ ಪ್ರದೇಶಗಳನ್ನು ಅನ್ವೇಷಿಸೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಹವಾಮಾನ, ಭೂಪ್ರದೇಶ ಮತ್ತೆ ನೈಸರ್ಗಿಕ ಅಪಾಯಗಳು ಕ್ಷಣಾರ್ಧದಲ್ಲಿ ಬದಲಾಗೋ ಸಾಧ್ಯತೆ ಇರೋದ್ರಿಂದ ಯಾವುದೇ ನಿರ್ಲಕ್ಷ್ಯ ದೊಡ್ಡ ಅಪಾಯಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಈ ರೀತಿಯಾದ ಸ್ಥಳಗಳಲ್ಲಿ ಸಾಹಸಕ್ಕೆ ಕೈಹಾಕುವ ಮುನ್ನ ಪೂರ್ಣ ಸಿದ್ಧತೆ ಮತ್ತು ಜಾಗ್ರತೆ ಅತ್ಯಗತ್ಯವಾಗಿರುತ್ತೆ. ಈ ರೀತಿಯ ಅದ್ಭುತ ಆದರೆ ಅಪಾಯಕಾರಿ ಸ್ಥಳಗಳು ನಮ್ಮ ಗ್ರಹದ ಶಕ್ತಿಯನ್ನು, ಅದರ ಅಪ್ರತಿಮ ಸೌಂದರ್ಯವನ್ನು ಒಂದೇ ಸಮಯದಲ್ಲಿ ತೋರಿಸ್ತವೆ. ಇನ್ನಷ್ಟು ಇಂತಹ ಆಸಕ್ತಿದಾಯಕ ಮತ್ತು ರೋಮಾಂಚಕ ವಿಷಯಗಳಿಗಾಗಿ ಸುತ್ತಮುತ್ತಲ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.